ಅಯ್ಯೋ ನಾನು ನೋಡಿದೆ ಈಗಲಾಗ್ಲ ಮಂಗೈದ್ದೀನಿ. ನಾನೇನಾದರೂ ಸತ್ರೆ ನಮ್ಮ ಸಿದ್ದನಿಗೆ ಯಾವರಪ್ಪ ಗತಿ. ಅಯ್ಯೋ ನಾನು ಸಾಯೋದಕ್ಕೂ ಮೊದಲು ಒಂದು ಮದುವೆ ಮಾಡೋಣ ಅಂತಂದರೆ ಎಣ್ಣೆ ಕೊಡೋರು ಯಾರೂ ಇಲ್ಲ. ಆ ಗುಂಡಮ್ಮಗೆ ಹೇಳಿದೆ ಎಲ್ಲ ನಾ ಒಂದು ಹೆಣ್ಣು ನೋಡಮ್ಮ ನಮ್ಮ ಸಿದ್ಧಿಗೆ ಅಂತಾನ. ಅಯ್ಯೋ ದೇವರೇ ನೀನೇ ಕಾಪಾಡಬೇಕು ಅವನ್ನ. ಅಯ್ಯೋ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋರು ಯಾರೂ ಇಲ್ಲ. ನಾನು ಹೋದ್ರೆ ಹೋಗಲಿ ಬಿಡು, ಬಿದ್ದೋಗ ಮರ, ಯಾವತ್ತಿದ್ರೂ ಹೋಗ್ಬೇಕು. ಆದರೆ ನನ್ನ ಮೊಮ್ಮಗ ಹೆಂಗಿರ್ತಾನೋ ಏನೋ, ನಾನಿದ್ದಾಗಲೇ ಹಿಂಗೆ ಉಂಬಕ್ ತಿಂಬಕ್ಕೇನೆ ಅಯ್ಯೋ ಅನ್ನಿಸ್ತಾಳೆ. ಈಗ ಈ ರಾಜಿ ಅಂಬಳು ನಾನೇನಾದರೂ ಗೊಟ್ಟಕ್ಕಂದ್ರೆ ನನ್ನ ಮೊಮ್ಮಗುಗೆ ಯಾರಪ್ಪ ಗತಿ. ಅಯ್ಯಯ್ಯೋ ಈ ಅನ್ಯಾಯ ಕೇಳೋರು ಯಾರೂ ಇಲ್ವೇ. ಅಯ್ಯೋ 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 ಮುದ್ಕಿ, ಏನು ಬಾಗಲ ಕುತ್ಕೊಂಡಂಗೇನೆ ಬಡ್ಕೊಂತ ಇದೆಯಲ್ಲ. ಚೆನ್ನಾಗಿಲ್ವಂತೆ, ಚೆನ್ನಾಗಿಲ್ಲ. ವಯಸ್ಸಾದ್ಮೇಲೆ ಎಲ್ಲರಿಗೂ ಹಿಂಗೇನೆ. ಸುಮ್ಮನೆ ಕುಕ್ಕಬೇಕು ಅಷ್ಟೇನೆ. ಅಲ್ಲ ನಿನಗೆ ಯಾಕೆ ಆಸ್ಪತ್ರೆಗೆ ತೋರಿಸ್ಬೇಕು? ಚೆನ್ನಾಗಿಲ್ದಲೇನೆ ಮುಲ್ಗುಡ್ತಾ ಇದೆಯಾ? 2 ತೋರಿಸಿರು ಅಷ್ಟೇನೆ. ಹೋಗ್ಲಿ ಬಿಡೆ, ನನಗೇನು ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ಬೇಡ. ಆದರೆ ನಮ್ಮ ಸಿದ್ದನಿಗೊಂದು ಎಲ್ಲ ನಾ ಒಂದು ಹೆಣ್ಣು ಹುಡುಕಿ ಮದುವೆನ ಮಾಡಿ. ಅಲ್ಲ ನಿನ್ನ ತಮ್ಮನ ಮಗಳು ಅಣ್ಣನ ಮಗಳು ಯಾರೋ ಇದ್ದಾಳರಲ್ಲಿ, ಅವಳಾದ್ರೂ ತಂದು ಮದುವೆ ಮಾಡಿ ಅವ್ನ ಮದುವೆನಾದ್ರೂ ನೋಡಿ ಸಂತೋಷವಾಗಿ ಕಣ್ಣು ಮುಚ್ಕೊಂತೀನಿ ನಾನು. ಅಲ್ಲ ಇಂಥ ಪೆದ್ದನಿಗೆ ನಮ್ಮ ಅಣ್ಣನ ಮಗಳನ್ನು ನಮ್ಮ ತಮ್ಮನ ಮಗಳನ್ನು ತಂದು ಕಟ್ತೀನಿ. ಆಮೇಲೆ ಅವರು ಅನುಭವಿಸ್ಬೇಕು ಇಂಥ ಪೆದ್ದನ ಮಗನ ಕಟ್ಕೊಂಡು. ಅಲ್ಲ ಇವನಿಗೆ ಮದುವೆ ಮುಂಚೆ ಯಾಕೆ ಬೇಕು? ಹೆಂಡತಿ ಮಕ್ಕಳನ್ನ ಸಾಕ ಯೋಗ್ಯತೆ ಇಲ್ಲ. ಇವನಿಗೆ ಏನು ಗೊತ್ತೈತಿ? ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ. ಇವನಿಗೆ ಮದುವೆ ಬೇರೆ ಕೇಳು, ಮದುವೆ ನೋಡ್ಬೇಕಂತಿ ಮುದುಕಿ. ಲೇ ಅವನಿಗೆ ಬುದ್ಧಿ ಕಮ್ಮಿ ಇರ್ಬೋದು ಕಣೆ, ಆದ್ರೆ ದುಡಿಯೋ ಶಕ್ತಿ ಐತೆ. ಕೂಲಿನಾದ್ರೂ ಮಾಡಿ ಹೆಂಡತಿನ ಚೆನ್ನಾಗಿ ನೋಡ್ಕೊಂತಾನೆ ಕಣೆ. ಚೆನ್ನಾಗಿ ನೋಡ್ಕೊಂತಾನೆ. ಯೋಟು ಓದಿ ಯೋಟು ದುಡಿದ್ರೆ ಏನು ಬಂದಂಗೆ ಹೇಳು, ಒಳ್ಳೆ ಬುದ್ಧಿ ಇಲ್ಲದೆ ಇದ್ಮೇಲೆ. ನಮ್ಮ ಸಿದ್ದನಿಗೆ ಒಳ್ಳೆ ಬುದ್ಧಿ ಐತ್ ಕಣೆ. ಎಲ್ಲಾನ ಒಂದು ಹೆಣ್ಣು ನೋಡಿ ತಂದು ಮದುವೆ ಮಾಡಿ ನಿಮ್ಮ ಅಣ್ಣನ ಮಗಳು ತಮ್ಮನ ಮಗಳು ಕೊಡ್ದಿದ್ರೆ ಹೊಟ್ಟೆ ಹೊತ್ತು ಎಲ್ಲಾನ ಬೇರೆಲಾದ್ರೂ ಬೇರೆ ಕಡೆಗಾದ್ರೂ ಹೆಣ್ಣು ತಂದು ಮದುವೆ ಮಾಡಿ. ನನಗೆ ಅದೊಂದೇ ಆಸೆ ಕಣೆ ಇರೋದು. ದುಡ್ಡು ಹೆಚ್ಚಾಗೈತಿ ನೋಡು, ಇವನಿಗೆ ಹೆಣ್ಣು ಹುಡುಕಿ ತಂದು ಮದುವೆ ಮಾಡ್ಬೇಕಂತೆ ನಾನು. ನಿನ್ನ ಆಸೆ ಯಾವತ್ತೂ ನೆರವೇರಲ್ಲ. ಸುಮ್ಮನೆ ಬಾಯಿ ಮುತ್ಕೊಂಡು ತಿಂದಿದ್ದಾಕೆಂದು ತಿನ್ಕೊಂಡು ಸಾಯ ತಕ್ಕನ ಕುತ್ಕೊಂಡಿರೋದು ಕಲ್ತ್ಕ, ಹೆಚ್ಚಿಗೆ ಮಾತಾಡಬೇಡ. ಅಲ್ಲ ಇಂಥ ಪೆದ್ದನ ಮನಗೊಂಗೆ ಯಾರೇನು ಕೊಡ್ತಾರೆ ಇಷ್ಟಕ್ಕೂ? ಏನೋ ನಿನ್ನ ಮೊಮ್ಮಗ ಏನು ಗೌರ್ಮೆಂಟ್ ಕೆಲಸದಾಗ ಇದ್ದಾನೆ, ಏನು ಕೊಡಕ್ಕೆ? ಹೇಳ್ತಾಳೆ ಈ ಮುದ್ಕಿ. ಯಾಕೆ ಯಾಕೆ ರಜಮ್ಮ ಅಜ್ಜಿ ಮೇಲೆ ಯಾಕೆ ಹಂಗಾಡ್ತಾ ಇದ್ಯಾ? ಈ ಮುದ್ಕಿಗೆ ಹಾಕಿರೋ ತಿನ್ಕೊಂಡು ಸುಮ್ಮನೆ ಕುಕ್ಕಮ್ಮಕ್ಕೆ ಆಗಲ್ಲ, ಅದಕ್ಕೆ ಬಡ್ಕೊಂತಿರುತ್ತೆ. ಅಲ್ಲ ಆ ಪೆದ್ದನ ಮಗನಿಗೆ ಹೆಣ್ಣು ಹುಡುಕಿ ನಾನು ಮದುವೆ ಮಾಡ್ಬೇಕಂತಿ. ಅಲ್ಲ ಚೆನ್ನಾಗಿ ಓದ್ಕೊಂಡು ಒಳ್ಳೊಳ್ಳೆ ಕೆಲಸದಾಗಿರೋ ಹುಡುಗರಿಗೆ ಹೆಣ್ಣು ಸಿಗೋದು ಕಷ್ಟ ಆಗೈತಿ ಇವಾಗ. ಅಂತದ್ರಾಗೆ ಇವನಿಗೆ ಹೆಣ್ಣು ಕೊಡ್ತಾರೆ ಹೇಳಿಲ್ಲ ಸ್ಮಕ್ಕ. ಹೌದೌದೌದು. ಈ ಕಾಲದಾಗೆ ಹೆಣ್ಣು ಹುಡ್ಕೋದು ಭಾರಿ ಕಷ್ಟ ಐತೆ ಬಿಡೇ ರಾಜಮ್ಮ. ಅಲ್ಲ ಎಂತೆಂತ ಓದಿ ಕೆಲಸದಾಗಿರೋ ಅಡಕೆ ತೋಟ ತೆಂಗಿನ ತೋಟ ಆಗಿರೋ ಬುದ್ಧಿವಂತರಿಗೆ ಸಿಗಲ್ಲ. ಇನ್ನ ಸಿದ್ದನಂತವ್ರಿಗೆ ಹೆಣ್ಣು ಕೊಡ್ತಾರ ಈ ಕಾಲದಾಗೆ? ಇಲ್ಲ ಇಲ್ಲ ಇಲ್ಲ, ನೀನ್ ಹೇಳೋದೇ ಸರಿಯಾಗೈತಿ. ನೋಡು ನಿನ್ಗೆ ಅರ್ಥ ಆಗಿರೋ ಒಟ್ಟು ಈ ಅಜ್ಜಿಗೆ ಅರ್ಥ ಆಗಿಲ್ಲ. ಹೆಣ್ಣು ತಂದು ಮದುವೆ ಮಾಡೋಂಬತ್ತಿ, ಇವನಿಗೆ ಹೆಣ್ಣು ಕಟ್ಟಿ ನಾನು ನೋಡೋನಿ ಅವ್ರಿಬ್ರು. ಆಮೇಲೆ ನನ್ನೇ ಉಗಿತಾರೆ. ಅಲ್ಲ ಇಂಥ ದಡ್ಡ ನನ್ನ ಮಗನಿಗೆ ನೀನ್ ಯಾಕೆ ಮದುವೆ ಮಾಡಕ್ ಹೋಗಿದ್ದೆ ಅಂತಾನ ನೀನಂತ ಬುದ್ಧಿವಂತರು ಉಗಿತಾರೆ. ಹಂಗಾರೆ ಅವನ್ ಮದುವೆ ಮಾಡಬಾರ್ದು ಅಂತಾನೆ ನಿರ್ಧಾರ ಮಾಡಿದ್ಯೋ ಹೆಂಗೆ? ಎಲ್ಲ ಯಾವ್ದಾದ್ರೂ ಒಂದು ಹುಡುಗಿ ಏನಾರ ಮದುವೆ ಆಗ್ತೀನಿ ಅಂತ ಮುಂದೆ ಬಂದ್ರೆ ಮದುವೆ ಮಾಡ್ತೀಯ ನೀನು? ಏನಿಲ್ಲ ಸ್ಪಕ, ಕಾಮಿಡಿ ಮಾಡ್ತಾ ಇದ್ಯಾ? ಕಾಮಿಡಿ ಅಲ್ಲ ಕಣೆ, ಸೀರಿಯಸ್. ಹೇಳು, ಯಾವ್ದಾದ್ರು ಒಂದು ಹುಡುಗಿ ಏನಾದ್ರು ಒಪ್ಪಿ ಸಿದ್ದನ್ ಮದ್ವೆ ಆಗ್ತೀನಿ ಅಂತ ಬಂತಮ್ಮ. ಅಕಸ್ಮಾತ್ ಹೇಳೋದು, ಈಗೇನು ಯಾವ್ದು ಹುಡುಗಿ ಏನು ಮದ್ವೆ ಆಗ್ತೀನಿ ಅಂತ ಹೇಳ್ತಿಲ್ಲ, ಹೇಳೋದು ಏನಾದ್ರೂ ಮದ್ವೆ ಆಗ್ತೀನಿ ಅಂತ ಮುಂದೆ ಬಂದ್ರೆ ನೀನು ಸಿದ್ದನ್ನ ಮದ್ವೆ ಮಾಡ್ತೀಯಾ? ಹೇಳು. ಅಲ್ಲ ಚೆನ್ನಾಗಿ ಓದ್ಕೊಂಡು ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಒಳ್ಳೆ ಹೀರೋ ತರ ಇರೋ ನನ್ನ ಮಗನಿಗೆ ಹೆಣ್ಣು ಕೊಡಕ್ಕೆ ಇನ್ನೂ ಯಾರು ಮುಂದೆ ಗೊತ್ತಿಲ್ಲ. ಅಂತದ್ರಾಗೆ ಇವನ್ನ ಪೆದ್ದನ ಮಗನ್ನ ಒಪ್ಪಿ ಹುಡುಗಿ ಮದ್ವೆ ಆಗಕ್ ಬರ್ತಾಳೆ. ಅಯ್ಯೋ ಲಸ್ಮಕ್ಕ, ನೀನಿನ್ನ ಯಾವ ಕಾಲದಾಗಿದ್ದೀಯ? ಹೋಗು ಸುಮ್ಮನೆ. ಏನಾನ ಕೆಲಸ ಇದ್ರೆ ನೋಡ್ಕೆ ಹೋಗು. ನನ್ನ ಮಾತಿಗೆ ಸರಿಯಾಗಿ ಉತ್ತರ ಕೊಡು. ಏನಾನ ಹುಡುಗಿ ಒಪ್ಪಿ ನಾನು ಮದ್ವೆ ಆಗ್ತೀನಿ ಅಂತಾನ ಏನಾದ್ರೂ ನೀನು ಕೇಳಿದ್ರೆ ಮದ್ವೆ ಮಾಡ್ತೀಯಾ ಇಲ್ವಾ ಅಷ್ಟು ಹೇಳು. ಹಂಗೇನಾದ್ರೂ ಯಾವಳನ ಬರ್ಲಿ, ಏನಿಲ್ಲ ಬರ್ಲು ಕಡ್ಡಿ ತಕೊಂಡು ಗಟ್ಟಿಸ್ಬಿಡ್ತೀನಿ. ಇವನಿಗೆ ಯಾತಕ್ಕೆ ಮದ್ವೆ? ಮನೆ ಕೆಲಸ ಮಾಡಕೊಂಡು ಸಮಯಸ್ಕೊಂಡು ಇರೋನಿಗೆ ಮದ್ವೆ ಬೇರೆ ಕೇಡು. ಯಾವ ಮದ್ವೆನೂ ಇಲ್ಲ, ಎಂಥದ್ದು ಇಲ್ಲ. ಯಾವಳು ಬರ್ತಾಳೆ ಇವನ್ನ ಮದ್ವೆ ಆಗಕ್ಕೆ ಈ ಪೆದ್ದನ ಮಗನ್ನ? ಹೋಗ್ ಸುಮ್ಮನೆ ಅತ್ತಾಗಿ. ನೀನೇನು ಇಷ್ಟಕ್ಕೇನೆ ಒಳ್ಳೆ ನಿನಗೆ ಕೆಲಸ ಇಲ್ವೇನಪ್ಪ, ನಾನು ತಾಗೆ ತಮಾಷೆ ಮಾಡಕ್ ಬಂದಿದ್ಯಾ? ಹಂಗಾದ್ರೆ ಒಟ್ಟಿನಲ್ಲಿ ಇವನ್ ಮದ್ವೆ ಮಾಡಬಾರ್ದು. ಹುಡುಗಿನೇ ಒಪ್ಪಿ ಮದ್ವೆ ಆಗ್ತೀನಿ ಅಂದ್ರು ನೀನು ಮದ್ವೆ ಮಾಡಲ್ಲ. ಇಲ್ಲ, ಇವನ್ ಮದ್ವೆ ಅಂತೂ ಮಾಡಲ್ಲ ಅಷ್ಟೇನೆ. ಅಜ್ಜಿ ಹಸುಗಳನ್ನೆಲ್ಲ ಹೊಡ್ಕೊಂಡೋಗಿ ಹೊಲ್ದಾಗ ಕಟ್ಟಾಕ್ ಬಂದಿದ್ದೀನಿ. ಹುಲ್ಲೂ ಹಾಕಿ ಬಂದಿದ್ದೀನಿ. ಈಗ ಉಂಡು ಹೋಗ್ತೀನಿ ನಾನು. ಅಡುಗೆ ಆಗೈತೇನಜ್ಜಿ?
ಇಲ್ಲೇ ಇದ್ದಾಳಲ್ಲ ನಿಮ್ಮ ಸಣ್ಣಮ್ಮಯ್ಯ, ಕೇಳು ಅವಳೇನು ಅಡುಗೆ ಮಾಡೇವಳ ಬಿಟ್ಟೆವಳ ಅಂತಾನೆ. ಹಾಂ ಚಿಕ್ಕಮ್ಮ ಅಡುಗೆ ಮಾಡಿದ್ಯಾ? ಅಡುಗೆ ಆಗಿದ್ರೆ ಉಂಬಕ್ಕಿಕ್ಕು, ನಾನು ಹೋಗ್ಬೇಕು ಜಲ್ದು. ಇನ್ನು ನಾವು ಉಳ್ಕೊಯ್ದು ಅಲ್ಲಿ ಇಕ್ ಬಂದಿದ್ದೀನಿ, ಒತ್ಕೊಂಬರಕ್ಕಾಗಲಿಲ್ಲ. ಅದಕ್ಕೇನೆ ಉಂಡೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಆಮೇಲೆ ತಗೊಂಬರೋಣ ಅಂತಾನ ಅಲ್ಲೇ ಇಕ್ ಬಂದಿದ್ದೀನಿ ಹೊಲ್ತಾಗಿ. ಹಾಂ ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲಿ ಯಾಕೋ ಇಕ್ ಬಂದೆ? ಕೊಡಿದ್ರೆ 4 ಕಾಳು ಇದ್ದಂಗೆ ಇದೆಯಾ, ಒತ್ಕೊಂಬರಕ್ಕೆ ಏನು ದಾಡಿ ನಿನಗೆ? ಇನ್ನು ಅಲ್ಲಿ ಬೇರೆ ಇಕ್ ಬಂದೇವನಂತೆ. ಏನೋ ಒತ್ಕೊಂಬಂದೆ ಇರ್ತೀವಿ, ನೀನು ಊರಕ್ಕೆ ಬರೋ ಒಟ್ಟಕ್ಕೆ ಏನಾನ ಸತ್ತು ಹೋಗ್ತಾನೇನೋ ಅಮ್ಮಂಗೆ. ಒತ್ಕೊಂಬರಕ್ಕೆ ಬಿಟ್ಟು ಇನ್ನು ತಿರ್ಗಿ ಅದನ್ನ ಒತ್ಕೊಂಬರಕ್ಕೆ ಬೇರೆ ಇನ್ನೊಂದ್ಸಲ ಹೋಗ್ತಾನಂತೆ. ಇನ್ನೂ ಅಡುಗೆ ಆಗಿಲ್ಲ, ಹೋಗೋಂಗಿ ಒತ್ಕೊಂಬರಕ್ಕೆ ಹೋಗಿ. ಬಿಡೇ ರಾಜಮ್ಮ, ಅವನು ಅಲ್ಲಿಂದ ಇಲ್ಲಿಗಾನ ಬಂದೇನು ಅಟ್ಟಸ್ತೈತಿ ಅಂತಾನ ನೀನು ಒತ್ಕೊಂಬರಗು ಅಂತ ಹೇಳ್ತಾ ಇದ್ಯಾ? ಸಿದ್ಧ ಸಿದ್ಧ ಬಾರಪ್ಪ ಬಾಯಿಲಿ. ಏನು ಲಸ್ಮಕ್ಕಯ್ಯ? ನಮ್ಮ ಎಮ್ಮಿಗೆ ಯಾಕನ ಸೆನಕ್ಕಿಲ್ಲ ಕಣ, ನೋಡ್ಬಾ ಒಂದಿಟ್ಟು ಏನಾಗೈತಿ ಅಂತಾನ, ನನಗೂ ಗೊತ್ತಾಗ್ತಿಲ್ಲಪ್ಪ. ಹೌದೇನು? ಏನಾಗೈತಿ? ನಡಿ ನೋಡ್ತೀನಿ ಅದಲ್ಲಿ. ಎಲ್ದು ಬರಬೇಕು ಓದನು. ಅತ್ಲಾಗೆ ಹೋಗಿಗ್ಗಿ ಕಂಡೇನತ್ತೆ, ಈ ಪೆದ್ದನ್ಗಂತೂ ಈ ಜನ್ಮದಾಗ ಮದ್ವೆ ಆಗಲ್ಲ. ಅವ್ನ ಮದ್ವೆ ನೋಡ್ಬೇಕು ಅನ್ನೋ ಆಸೆನ ಬಿಟ್ಟು ಬಿಡು. ಅಷ್ಟೇನಿ, ಸಾಯ ತಕನ ಸುಮ್ಮನೆ ನೆಮ್ಮದಿಯಾಗಿ ಉಂಡ್ಕೊಂಡು ತಿನ್ಕೊಂಡು ಇರೋದ್ ನೋಡು. ಮದ್ವೆ ನೋಡ್ಬೇಕು, ಅದ್ ನೋಡ್ಬೇಕು, ಇದ್ ನೋಡ್ಬೇಕು, ಸೊಬ್ನ ನೋಡ್ಬೇಕು ಅಂತಾನ ಅಂತವೆಲ್ಲ ತಲೆಗೆ ಆಸೆ ಇಕ್ಕಿ ಹೋಗ್ಬೇಡ. ಲಸ್ಮಕ್ ಯಾಕೆ ಹಿಂಗೆ ಹೇಳ್ಬಿಟ್ಲು? ನಾನು ಲಸ್ಮಕ್ಕೋಗಿ ಗೊತ್ತಾದ್ರೆ ಎಲ್ಲಾನ ಒಂದು ಹುಡುಗಿ ನೋಡಿ ಮದುವೆ ಮಾಡೇ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ಗುಂಡಮ್ಮನ ಹಂಗೆ ಹೇಳಿದ್ಲು, ನೋಡೋಣ ನಾನು ನೋಡ್ತೀನಿ, ಈ ಲಸ್ಮಕ್ಕೋಗಿ ಹೇಳ್ತೀನಿ ಎಲ್ಲಾನ ನೋಡು ಅಂತ ಹೇಳಿದ್ಲು. ಈ ಲಸ್ಮಕ್ ನೋಡಿದ್ರೆ ಹಿಂಗೆ ಹೇಳ್ತಾಳೆ, ಮದ್ವಾಗಿ ಇವಳು ನನ್ನ ಮೊಮ್ಮಗನ ಮದುವೆ ಮಾಡ್ತಾಳ. ಅಯ್ಯೋ ಇದೇನಪ್ಪ ಇದು, ಹಿಂಗಾಗೋಯ್ತು. ಭಗವಂತ, ನಾನು ಸಾಯೋದಕ್ಕೂ ಮುಂಚೆಲೆ ನನ್ನ ಮೊಮ್ಮಗೊಂದು ದಾರಿ ಮಾಡಬೇಕು, ಅವನಿಗೊಂದು ಹೆಣ್ತನ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನೇನಾದರೂ ಸತ್ರೆ ಈ ನನ್ನ ಸೊಸೆ ಅವನ್ನ ಹುರಿದು ಮುಕ್ಕಿಬಿಡ್ತಾಳೆ. ಆದಷ್ಟು ಬೇಗ ಅವನಿಗೊಂದು ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗಂಗೆ ಮಾಡಪ್ಪ ತಂದೆ. ಲಸ್ಮಕ್ಕಯ್ಯ ಲಸ್ಮಕ್ಕಯ್ಯ, ಈ ಎಮ್ಮಿಗೆ ಏನು ಚೆನ್ನಾಗಿಲ್ಲ ಅಂತ ಕರ್ಕೊಂಬಂದೆ, ಇದ್ಯಾಕೆ ಇಲ್ಲಿ ಕರ್ಕೊಂಬತ್ತಾ ಇದೆಯಾ? ಓ ನಮ್ಮ ಎಮ್ಮಿಗೆ ಏನೂ ಆಗಿಲ್ಲ ಕಣೋ ಸಿದ್ಧ, ಸುಮ್ಮನೆ ನಿಮ್ಮ ಚಿಕ್ಕಮ್ಮ ಏನೋ ಹೇಳ್ಬೇಕು ಮಾತಾಡಬೇಕು ಅಂತಂದಿದ್ರೆ ಕಳಿಸ್ತಾ ಇರಲಿಲ್ಲ, ಅದಕ್ಕೆ ಹಂಗ ಆತನಿಗೆ ಸುಳ್ಳು ಹೇಳಿದೆ ಅಷ್ಟೇನೆ. ನಿಂತಾಗೆ ಏನೋ ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದಿದ್ದೀನಿ. ಏನು ಹೇಳು ಲಸ್ಮಕ್ಕಯ್ಯ? ಓ ನೀನು ದೊಡ್ಡ ಹುಡುಗ ಆಗಿದ್ಯಾ, ನಿನಗೂ ವಯಸ್ಸಾಗೈತಿ, ನಿನಗೆ ಮದುವೆ ಆಗಬೇಕು ಅಂತ ಆಸೆ ಇಲ್ವೇನೋ ಸಿದ್ಧ? ಅಲ್ಲ ನಿಮ್ಮ ಅಜ್ಜಿ ಬೇರೆ ಇನ್ನೇನು ವಯಸ್ಸಾಯ್ತು, ಯಾವಾಗ ಏನಾಗುತ್ತೋ ಹೇಳಕ್ಕಾಗಲ್ಲ. ನಿಮ್ಮ ಅಜ್ಜಿಗೂ ನಿನ್ನ ಮದುವೆ ನೋಡಿ ಸಾಯ್ಬೇಕು ಅಂತ ಆಸೆ, ಅದಕ್ಕೇನೆ ಹೇಳ್ತಾ ಇದ್ದೀನಿ. ನಿನಗೆ ಮದುವೆ ಆಗಬೇಕು ಅಂತ ಆಸೆ ಇಲ್ವೇನೋ? ಆದರೆ ನನ್ನ ಮದುವೆ ಆಗೋಕ್ಕೆ ಯಾರು ಒಪ್ಕೊತಾರೆ ಲಸ್ಮಕ್ಕಯ್ಯ? ನಮ್ಮ ಅಜ್ಜಿ ಏನೋ ಹೇಳ್ತೈತೆ, ನಮ್ಮ ಅಜ್ಜಿ ಹೇಳಿದ್ರೆ ಆದರೆ ಹುಡುಗಿ ಸಿಗಬೇಕಲ್ಲ. ನಮ್ಮ ಚಿಕ್ಕಮ್ಮ ಬೇರೆ ಬೈತಾರೆ ನಾನೇನಾದರೂ ಮದುವೆಗಿದ್ವಿ ಆಗ್ತೀನಿ ಅಂತಂದರೆ. ಇಷ್ಟಕ್ಕೂ ನನಗೆ ಯಾರು ಮದುವೆ ಮಾಡ್ತಾರೆ, ಯಾರು ಹೆಣ್ಣು ಕೊಡ್ತಾರೆ ಹೇಳು? ಅದಕ್ಕೆ ಮದುವೆನೂ ಬೇಡ ಏನೂ ಬೇಡ ಬಿಡು, ನಾನು ಹಿಂಗೆ ಎದ್ಬಿಡ್ತೀನಿ ಹೊಸ ಮೆಸ್ಕೊಂಡು ಹಾಲು ಹಾಕ್ಕೊಂಡು. ಯಾಕೋ ಸುಳ್ಳು ಹೇಳ್ತೀಯಾ? ಯಾರು ಹೆಣ್ಣು ಕೊಡ್ತಾರೆ ಅಂತನಾ? ಈ ಊರಾಗೇನೆ ಹುಡುಗಿ ಇಲ್ವಾ ಒಂದು ಹುಡುಗಿ? ಯಾಕೆ ಸುಳ್ಳು ಹೇಳ್ತೀಯ? ನಿನಗೆ ಆ ಹುಡುಗಿ ನಾನು ನಿನ್ನ ಮದುವೆ ಆಗ್ತೀನಿ ಅಂತನಾ ಕೇಳಲಿಲ್ವಾ? ಈ ವಿಷಯ ನಿನಗೆ ಹೆಂಗೆ ಗೊತ್ತಾಯ್ತು ಲಸ್ಮಕ್ಕಯ್ಯ? ಅದು ಹೆಂಗಾದ್ರೂ ಗೊತ್ತಾಗ್ಲಿ, ಆ ಹುಡುಗಿ ಯಾರು, ಏನು ಹೇಳಿದ್ಲು, ನೀನೇನು ಹೇಳಿದೆ ಅದನ್ನ ಹೇಳು. ಅದೇ ದೊಡ್ಡ ಮನೆ ಐತಲ್ಲ ಜಯಣ್ಣವರು, ಅವ್ರ ಮನೆ ಮಗಳು ನಂದಿನಿ ಅವರು ತುಂಬ ಓದ್ಕೊಂಡಿದ್ದಾರೆ, ದೊಡ್ಡ ಶ್ರೀಮಂತರು ಬೇರೆ. ಅವರು ನನ್ನ ಜೊತೆ ಬರೋರು, ನಾನು ಎಲ್ಲ ಕರ್ಕೊಂಡೋಗಿ ತೋರಿಸ್ತಾ ಇದ್ದೆ. ಆದರೆ ಮೊನ್ನೆ ಒಂದು ದಿವಸ ನನ್ನ ಜೊತೆ ಹೊಲ್ದಾಗ ಬಂದು ಅಲ್ಲಿ ನೀನು ಅಂದರೆ ನನಗೆ ತುಂಬ ಇಷ್ಟ, ನಾನು ನೀನು ಮದುವೆ ಆಗೋಣ ಅಂತ ಹೇಳಿ ಕೇಳಿದ್ರು ಅವರು. ಅದಕ್ಕೆ ನೀನೇನು ಹೇಳಿದ್ಯಾ? ಆಗಲ್ಲ, ನೀವು ಸಾವುಕಾರರು, ನೀವು ಓದಿದ್ದೀರಾ, ನಮ್ಮ ಚಿಕ್ಕಮ್ಮ ಬೈತಾಳೆ ಅಂತ ಹೇಳ್ದೆ ತಾನೆ? ಹ್ಞೂ ಹಂಗೆ ಹೇಳ್ದೆ. ನಿನಗೆ ಯಾರು ಹೇಳಿರು ಇದನ್ನ? ನಂದಿನಿ ಅವರೇ ಹೇಳಿದ್ರಾ? ಹ್ಞೂ ಕಣೋ, ಆ ಹುಡುಗಿನೇ ಹೇಳಿದ್ಲು. ಅಲ್ಲ, ಅವಳಾಗಿ ಅವಳು ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತ ಮುಂದೆ ಬಂದ್ರೆ ನೀನು ಯಾಕೋ ಬೇಡ ಅಂತೀಯ? ಅಲ್ಲ, ಒಂದು ಹುಡುಗಿ ಆಸೆನ ನೆರವೇರ್ಸಕ್ಕಾಗಲ್ವೇನೋ ನಿನ್ನ ಕೈಯಾಗೆ? ಯಾರು ಹೆಣ್ಣು ಕೊಡ್ತಾರೆ ಅಂತ ಹೇಳ್ತಿದ್ದೆ. ಒಂದು ಹುಡುಗಿ ಅವಳಾಗಿ ಅವಳು ಬಂದು ನೀನು ಮದುವೆ ಆಗ್ತೀನಿ ನೀನು ಅಂದ್ರೆ ಇಷ್ಟ ಅಂತಂದ್ರೆ ಯಾಕೋ ಬೇಡ ಅಂತ ಹೇಳ್ತಾ ಇದೆಯಾ? ಅಲ್ಲ ಕಣ್ಲಸ್ಮಕ್ಕಯ್ಯ, ಅವ್ರು ನೋಡಿದ್ರೆ ಅಷ್ಟು ದೊಡ್ಡ ಶ್ರೀಮಂತರು, ನಾನೇನು ಓದಿಲ್ಲ ಬರ್ದಿಲ್ಲ, ನನ್ನ ದುಡ್ಡು ಇಲ್ಲ ಏನೂ ಇಲ್ಲ. ನಮ್ಮ ಚಿಕ್ಕಮ್ಮ ಬೇರೆ ಬೈತೈತೆ ನಾನೇನೋ ನಮ್ಮ ಮದುವೆಗಿದ್ವಿ ಅಂತ ಹೇಳಿ ಮಾತಾಡಿದ್ರೆ. ನೋಡೋ, ಶ್ರೀಮಂತರಾಗಿರೋರು ಶ್ರೀಮಂತರು ಮನೆ ಮಗುಗೆ ಮದುವೆ ಹೆಣ್ಣು ಕೊಡಬೇಕು, ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಎಲ್ಲ ಆಸೆ ಪಡ್ತಾರೆ, ಅದೇನು ತಪ್ಪಲ್ಲ. ಆದರೆ ಹುಡುಗಿ ಒಪ್ಪಿಗೆ ತಗೊಂಡು ಮುಂದುವರಿಬೇಕು, ಮದುವೆ ಮಾಡಬೇಕು. ಹುಡುಗಿಗೆ ಇಷ್ಟ ಇಲ್ಲ ಅಂತಂದ್ರೆ ಬಲವಂತದ ಮದುವೆ ಮಾಡಿದ್ರೆ ಹುಡುಗಿ ಏನೋ ಸಂತೋಷವಾಗಿರ್ತಾಳೆ, ಹುಡುಗಿಗೆ ಏನು ಇಷ್ಟ ಕಷ್ಟ ಅಂತ ಹೇಳಿ ತಿಳ್ಕೊಂಡು ಮದುವೆ ಮಾಡಿದ್ರೆ ಅವಾಗ ಸುಖವಾಗಿರ್ತಾಳೆ. ಹುಡುಗಿ ಮನ್ಸಲ್ಲಿ ಏನಿದೆ ಅಂತೇಳಿ ತಿಳ್ಕೊಂಡೇನೆ ಶ್ರೀಮಂತರ ಮನೆ ಮಗುಗೆ ಮದುವೆ ಮಾಡ್ಕೊಟ್ಟ ತಕ್ಷಣ ಸುಖವಾಗಿರ್ತಾರ ಅವರು? ಎಂದಿಗೂ ಸಾಧ್ಯ ಇಲ್ಲ. ಒಂದು ಹೆಣ್ಣು ಏನು ಬಯಸೋದು,
ಒಬ್ಬ ಹುಡುಗ ಇಷ್ಟ ಆಗ್ಬೇಕು ಅವಳ ಮನ್ಸಿಗೆ. ಮನಸ್ಫೂರ್ತಿಯಾಗಿ ಒಪ್ಕೊಂಡು ಮದ್ವೆ ಆದ್ರೆ ಅದು ನಿಜವಾದ ಮದ್ವೆ. ಅವಳು ನಿನ್ನ ಮನಸಾರ ಇಷ್ಟ ಪಡ್ತಾ ಇದ್ದಾಳೆ. ಆ ಹುಡುಗಿಗೆ ನಿರಾಸೆ ಮಾಡ್ಬೇಡ. ಸುಮ್ಮನೆ ಒಪ್ಕೊಂಡು ಮದ್ವೆ ಆಗೋದು ಕಲ್ತ್ಕೊ. ನಿಮ್ಮ ಅಜ್ಜಿ ಆಸೆನೂ ನೆರವೇರುತ್ತೆ, ನಿನ್ ಜೀವನನೂ ಚೆನ್ನಾಗಿರುತ್ತೆ, ಆ ಹುಡುಗಿ ಆಸೆನೂ ಈಡೇರುತ್ತೆ ಅವಾಗ. ಮದುವೆನಾ? ಅಯ್ಯೋ ಬೇಡ ಬೇಡ, ನಾನೇನಾನ ಮದುವೆ ಆದರೆ ಅವ್ರ ಅಪ್ಪಯ್ಯ ಅಮ್ಮಯ್ಯ ನನ್ನ ಮೇಲೆ ಸಿಟ್ಟು ಮಾಡ್ಕೊಂತಾರಲ್ಲ. ಮಾಡ್ಕೊಂಡ್ರೆ ಏನು, ಒಂದ್ ಸ್ವಲ್ಪ ದಿನ ಮಾಡ್ಕೊಂತಾರೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಆ ಹುಡುಗಿಗೆ ನೀನು ಅಂದ್ರೆ ಇಷ್ಟ. ಹುಡುಗಿ ಓದಿದಾಳೆ ಗೊತ್ತು, ಎಲ್ಲ ತಿಳ್ಕೊಂಡೆ ಎಲ್ಲ ವಿಚಾರ ಮಾಡಿನೇ ಅವಳು ನಿನ್ನ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿರೋದು. ಈಗ ನೀನೇನ್ ಹೇಳ್ತೀಯ ಹೇಳಪ್ಪ. ಆ ಹುಡುಗಿ ನನ್ನ ಹತ್ರ ಬಂದು ಗೋಳಾಡ್ತಿದ್ಲು, ಸಿದ್ಧ ಅಂದ್ರೆ ನನಗೆ ತುಂಬಾ ಇಷ್ಟ, ಆದ್ರೆ ಅವನು ನಾನು ಇಷ್ಟ ಪಡ್ತಾ ಇಲ್ಲ, ನನ್ನ ಮದ್ವೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತಾನ ಆ ಹುಡುಗಿ ಗೋಳಾಡ್ತಾ ಇದ್ದಾಳೆ. ನೋಡು ಏನ್ ಮಾಡ್ತೀಯ ಅಂತಾನ. ಏನು ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಕಣ್ಲಸ್ಮಕಯ್ಯ, ನೀನೇ ಏನಾನ ಹೇಳು. ಅಯ್ಯೋ ನಂದಿನಿ ಅವ್ರಿಗೆ ನಾನು ಅಂದರೆ ಯಾಕೆ ಅಷ್ಟಿಷ್ಟ? ನೋಡಪ್ಪ, ಹೇಳಿದೀನಿ. ಒಳ್ಳೇದು ಕೆಟ್ಟದ್ದು ಯಾವ್ದು ಒಳ್ಳೇದು ಯಾವ್ದು ಅಂತಾನ. ಈಗಲಾದ್ರೂ ನಿನ್ಗೆ ಅರ್ಥ ಆಗೈತೆ ಅಂತ ತಿಳ್ಕೊಂಡಿದೀನಿ. ಆ ಹುಡುಗಿನ ಮದ್ವೆ ಆದ್ರೆ ನಿನ್ ಜೀವನನೇ ಚೆನ್ನಾಗಿರುತ್ತೆ, ಆ ಹುಡುಗಿ ಆಸೆನೂ ಈಡೇರುತ್ತೆ. ನೋಡು, ಎಲ್ಲರ ಭವಿಷ್ಯನೂ ನಿನ್ ಕೈಯಾಗೈತಿ. ನಾಳೆವರೆಗೂ ಟೈಮ್ ಕೊಡ್ತೀನಿ, ಯೋಚನೆ ಮಾಡು. ಯೋಚನೆ ಮಾಡಿ ಒಂದ್ ನಿರ್ಧಾರ ತಿಳಿಸು. ನಾಳಿಕ್ಕೆ ಹೋಗು ಮಂತಕ್ಕೆ. ಇವಾಗ ನಿಮ್ ಚಿಕ್ಕಮ್ಮ ತಿರ್ಗಾ ತಡ ಆದ್ರೆ ಎಗರಾಡ್ತಾಳೆ. ಹೋಗು, ಈ ವಿಷಯನ ಯಾರ್ತಾಗ ಹೇಳಕ್ ಹೋಗ್ಬೇಡ. ನಾಳೆಗೆ ಬಂದು ನನ್ನ ತಾಗಿ ಹೇಳ್ಬೇಕು ಏನ್ ನಿರ್ಧಾರ ಮಾಡಿದ್ದೀನಿ ಅಂತಾನ. ಸರಿ ಆಯ್ತು ಬಿಡು, ಯೋಚನೆ ಮಾಡಿ ನಾಳೆ ಕೇಳ್ತೀನಿ. ದೇವ್ರಿ, ಈ ಹುಡುಗಿಗೆ ನಂದಿನಿ ಮೇಲೆ ಆಸೆ ಬಂದು ಮದ್ವೆ ಆಗಕ್ಕೆ ಒಪ್ಕೊಳಂಗ್ ಮಾಡಮ್ಮ. ಇವನು ಚೆನ್ನಾಗಿರ್ತಾನೆ, ಆ ಹುಡುಗಿ ಆಸೆನೂ ಇರುತ್ತೆ, ಅವಳು ಚೆನ್ನಾಗಿರ್ತಾಳೆ. ಅವಳೇನಾದ್ರೂ ಇವನ್ನ ಮದ್ವೆ ಆದ್ರೆ ಇವನ್ ಜೀವನನೇ ಚೆನ್ನಾಗಿರುತ್ತೆ. ಆ ಹುಡುಗಿ ಒಳ್ಳೆ ಬುದ್ಧಿವಂತೆ. ಇವನ್ ಜೀವನನ ಹಾಳಾಗಕ್ಕಂತೂ ಬಿಡಲ್ಲ. ಅವಳೇ ಇವನ್ ಕೈ ಹಿಡ್ದು ನಡೆಸ್ತಾಳೆ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.